ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಇಂದು SSLC ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಂತಹ 21/1/2026 ನಡೆದಂತಹ ಫಾರ್ಮೇಟಿವ್ ಅಸೆಸ್ಮೆಂಟ್ FF4 ಯಾವ್ದು ಹೇಳ್ರಿ, FF4 ಸೋಷಿಯಲ್ ಸೈನ್ಸ್ ಇಂಗ್ಲಿಷ್ ಮಾಧ್ಯಮದಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಸ್ನೇಹಿತರೆ, ಫಸ್ಟ್ ಕ್ವಶನ್ ಈ ರೀತಿ ಇದೆ. ಚೂಸ್ ದ ಅಂಡ್ ರೈಟ್ ದ ಕರೆಕ್ಟ್ ಆನ್ಸರ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಸೊ ದ ಹೆಡ್ ಕ್ವಾರ್ಟರ್ಸ್ ಆಫ್ ಸಾರ್ಕ್ ಈಸ್ ಲೊಕೇಟೆಡ್ ಇನ್, ವೆರಿ ಕ್ಲಿಯರ್, ದ ಹೆಡ್ ಕ್ವಾರ್ಟರ್ಸ್ ಆಫ್ ಸಾರ್ಕ್ ಈಸ್ ಲೊಕೇಟೆಡ್ ಇನ್ ಅಂದ್ರೆ ಸಾರ್ಕ್ ಸಂಸ್ಥೆ ಒಂದು ರೀಜನಲ್ ಸಂಸ್ಥೆ ಇದೆ, ಹೌದಾ? ಈ ಸಂಸ್ಥೆಯ ಹೆಡ್ ಕ್ವಾರ್ಟರ್ಸ್ ಅನ್ನ ಕೇಳಿದ್ದಾನೆ. ಸೊ ನಾನು ನಿಮ್ಗೆ ಹೇಳಿದ್ದೆ ಹೆಡ್ ಕ್ವಾರ್ಟರ್ಸ್ ಮೀನ್ಸ್ ಕೇಂದ್ರ ಕಚೇರಿ ಅಂತ, ಕೇಂದ್ರ ಕಚೇರಿ. ಓಕೆ, ಸೊ ಆಪ್ಷನ್ ಎ ಡೆಲ್ಲಿ ಅಂತ ಇದೆ, ಆಪ್ಷನ್ ಬಿ ಜಿನಿವಾ ಅಂತ ಇದೆ, ಆಪ್ಷನ್ ಸಿ ಕಠ್ಮಂಡು ಅಂತ ಇದೆ, ಆಪ್ಷನ್ ಡಿ ನ್ಯೂಯಾರ್ಕ್ ಅಂತ ಇದೆ. ಸೊ ಯಾವ್ದು ರೈಟ್ ಆನ್ಸರು? ಸೊ ಡೆಲ್ಲಿ ಅಂತೂ ಅಲ್ಲ. ಓಕೆ, ಜಿನಿವಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಸಂಸ್ಥೆದು ಸಹಿತ ಇದು ಹೌದು. ಇದು ಒಂದು ರೀಜನಲ್ ಸಂಸ್ಥೆ, ಇದು ಹೌದು. ಇದು ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ, ನಾವು ಹೇಳ್ಬಿಟ್ಟಿವಿ. ಹಾಗಾದ್ರೆ ನ್ಯೂಯಾರ್ಕು ಸಹಿತ ಅಲ್ಲ, ಜಿನಿವಾನು ಸಹಿತ ಅಲ್ಲ. ಸೊ ಯಾವ್ದು ಹಂಗಾರೆ ಉಳಿದದ್ದು? ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಹೆಡ್ ಕ್ವಾರ್ಟರ್ಸ್ ಆಫ್ ಸಾರ್ಕ್ ಈಸ್ ಲೊಕೇಟೆಡ್ ಇನ್ ಕಠ್ಮಂಡು. ಎಲ್ಲಿದೆ? ಕಠ್ಮಂಡೋದಲ್ಲಿದೆ. ಕಠ್ಮಂಡು ಯಾವ ದೇಶದಲ್ಲಿ ಬರುತ್ತೆ? ನೇಪಾಲ್ ದೇಶದಲ್ಲಿ ಬರುತ್ತೆ. ಸೊ ಈ ಸಾರ್ಕ್ ಬಗ್ಗೆ ಸ್ವಲ್ಪ ವಿವರಣೆ ನೋಡ್ಕೊಂತ ಹೋದ್ರೆ, ಇದು ಸ್ಥಾಪನೆ ಆಗಿದ್ದು 1985. ಓಕೆ, ಸೊ ಈ ಸಾರ್ಕ್ ನ ಲಾಂಗ್ ಫಾರ್ಮ್ ಎಕ್ಸ್ಪ್ಲೈನ್ ಏನಾರ ಕೇಳಿದ್ರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ರೀಜನಲ್ ಕೋಆಪರೇಷನ್. ವೆರಿ ಕ್ಲಿಯರ್, ಸೌತ್ ಏಷ್ಯನ್ ಅಸೋಸಿಯೇಷನ್ ರೀಜನಲ್ ಕೋಆಪರೇಷನ್ ಇದು ಒಂದು ರೀಜನಲ್ ಸಂಸ್ಥೆ ಅನ್ನೋದು ಇಲ್ಲಿ ಗೊತ್ತಾಯ್ತು. 1985 ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ಸ್ ಕಠ್ಮಂಡುದಿದೆ. ಸೊ ಇದು ಮೆಂಬರ್ಸ್ ಆಫ್ ಸಾರ್ಕ್ ನೇಷನ್ಸ್ ಲಿಸ್ಟ್ ಹೇಳ್ಬೋದಾ? ಸೊ ಒಂದು ಭಾರತ, ಇಟ್ ಮೀನ್ಸ್ ಇಂಡಿಯಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ನೇಪಾಳ್, ಭೂತಾನ್, ಬಾಂಗ್ಲಾ, ಶ್ರೀಲಂಕಾ ಅಂಡ್ ಮಾಲ್ಡೀವ್ಸ್. ಓಕೆ, 1 2 3 4 5 6 7 8 ಟೋಟಲ್ 8 ನೇಷನ್ಸ್ಗಳು ಇದಾವೆ. ಮೆಂಬರ್ಸ್ ಆಫ್ ನೇಷನ್ ಸಾರ್ಕ್ ಅಸೋಸಿಯೇಷನ್. ಸಾರ್ಕ್ ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 8 ಇದಾವೆ. ಆ 8 ಯಾವುವು ಅನ್ನೋದನ್ನ ಇಲ್ಲಿ ಬರೆದಿದ್ದೀವಿ. ಅದು 1985 ಸಾರ್ಕ್ ಸ್ಥಾಪನೆ ಆಗಿದ್ದು. ಸಾರ್ಕ್ ನ ಎಕ್ಸ್ಪ್ಲೇನ್ ನೋಡಿದ್ರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ರೀಜನಲ್ ಕೋಆಪರೇಷನ್ ಅಂತ ಬರೀಬೇಕು. ಸೊ ನೆಕ್ಸ್ಟ್ ಜಿನಿವಾದ ಹೆಡ್ ಕ್ವಾರ್ಟರ್ಸ್ ಹೇಳ್ತೀರಾ? ಜಿನಿವಾ ಯಾವುದರ ಹೆಡ್ ಕ್ವಾರ್ಟರ್ಸು? WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಓಕೆ, ಹಂಗಾರೆ ನ್ಯೂಯಾರ್ಕ್ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ UN ಹೆಡ್ ಕ್ವಾರ್ಟರ್ಸು ನ್ಯೂಯಾರ್ಕ್ ಅಲ್ಲಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಎರಡನೇದು, ದಿ ಫೈನಾನ್ಷಿಯಲ್ ಇಯರ್ ಇನ್ ಇಂಡಿಯಾ ಎಂಡ್ಸ್ ಅಂತ ಕೇಳೋನಿಲ್ಲ, ಆನ್ ಕೊನೆ ಆಗೋದು ಯಾವಾಗ ಅಂತ. ದ ಫೈನಾನ್ಷಿಯಲ್ ಇಯರ್ ಇನ್ ಇಂಡಿಯಾ ಎಂಡ್ಸ್ ಆನ್. ಆಪ್ಷನ್ ಎ ಏಪ್ರಿಲ್ 1, ಆಪ್ಷನ್ ಬಿ ಜನವರಿ 1, ಆಪ್ಷನ್ ಸಿ ಮಾರ್ಚ್ 31, ಆಪ್ಷನ್ ಡಿ ಡಿಸೆಂಬರ್ 31. ಸೊ ಡಿಸೆಂಬರ್ 31 ಹತ್ರನೂ ಬರಲ್ಲ, ಜನವರಿ 1 ಸಹಿತ ಬರಲ್ಲ. ಇನ್ನು ಉಳ್ಕೊಂಡಿರೋದು ಏಪ್ರಿಲ್, ಮಾರ್ಚ್. ನೋಡ್ರಿ, ಮಾರ್ಚ್ ಎಂಡು, ಇಯರ್ ಎಂಡು ಅಂತ ಹೇಳ್ತಾ ಇರ್ತಾರೆ ಯಾರಾದರೂ ಸ್ವಲ್ಪ ಬಿಸ್ನೆಸ್, ಸ್ವಲ್ಪ ಈ ಒಂದು ವ್ಯವಸ್ಥೆ ಒಳಗಡೆ ಬರೋರು. ದಿಸ್ ಇಸ್ ದ ಮಾರ್ಚ್ 31 ಇಸ್ ರೈಟ್ ಆನ್ಸರ್. ಎರಡನೇದಕ್ಕೆ ಮಾರ್ಚ್ 31 ರೈಟ್ ಆನ್ಸರ್. ಬಟ್ ಏಪ್ರಿಲ್ 1 ಏನಿದು, ಇದ್ರ ಬಗ್ಗೆ ಸ್ವಲ್ಪ ನೀವು ತಿಳ್ಕೊಳ್ಳೋದಾದ್ರೆ, ಇದು ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು, ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್. ಓಕೆ, ಇಲ್ಲಿ ಅರ್ಥ ಆಯ್ತು ಅಂತ ಅನ್ಕೊಂಡೀನಿ. ಒಂದನೇ ಮೇನು ಮತ್ತೆ ಎರಡನೇ ಕ್ವಶನ್. ಸೊ ಹೆಡ್ ಕ್ವಾರ್ಟರ್ಸ್ ಆಫ್ ಸಾರ್ಕ್ ಲೊಕೇಟೆಡ್ ಕಠ್ಮಂಡು, ನೇಪಾಳ ಕಂಟ್ರಿಲಿ ಬರುತ್ತೆ. ದ ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋದು ಮಾರ್ಚ್ 31. ಓಕೆ, ಹಂಗಾರೆ ಎರಡನೇ ಮೇನ್ ಬಂದ್ಬಿಡ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಇಚ್. ಒಂದೇ ವಾಕ್ಯದಲ್ಲಿ ಉತ್ತರ ಬರೀಬೇಕಂತೆ. ಸೊ ಮೂರನೇದು ಕೇಳಿದ್ರೆ, ವೈ ಈಸ್ ಮುಂಬೈ ಇನ್ ಮಹಾರಾಷ್ಟ್ರ ಕಾರ್ಡ್ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ? ವೆರಿ ಕ್ಲಿಯರ್, ಮುಂಬೈ
ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುತ್ತೆ, ಹೌದಾ? ಆದರೆ ಆ ಮುಂಬೈಯನ್ನ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರೀತಾರೆ. ಓಕೆ, ಹೌದು. ಯಾಕೆ? ವೈ? ಇಟ್ ಈಸ್ ದ ವೆರಿ ಇಂಪಾರ್ಟೆಂಟ್. ಸೊ ಮುಂಬೈ ನಿಮಗೆ ಗೊತ್ತು, ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಕರೀತಾರೆ ಅಂತ ಗೊತ್ತು. ಯಾಕೆ? ಸೊ ಯಾಕೆ ಕರೀತಾರೆ ಗೊತ್ತಾಯ್ತಾ? ಹೇಳ್ತೀರಾ? ಎರಡನೇದಲ್ಲಿ ಬರುವಂತಹ, ಮೇನಲ್ಲಿ ಬರುವಂತಹ ಮೂರನೇದಕ್ಕೆ ಉತ್ತರ, ಹೌದಾ? ಸೊ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಈ ಒಂದು ಸಿಟಿನ ಯಾಕೆ ಕರೀತಾರ ಅಂದ್ರೆ, ಹೈಯೆಸ್ಟ್ ಕಾಟನ್ ಮಿಲ್ಸ್ ಇಲ್ಲಿ ಕಂಡು ಬರ್ತವೆ. ಏನ್ ಕಂಡು ಬರ್ತವೆ? ಹೈಯೆಸ್ಟ್ ಕಾಟನ್ ಮಿಲ್ಸ್, and hence it is called ಏನ್ರಿ? ಇಟ್ ಈಸ್ ಕಾಲ್ಡ್ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ. ಓಕೆ, ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಇದು ಮೂರನೇದಕ್ಕೆ ಆನ್ಸರ್. ಓಕೆ, ನಾಲ್ಕನೇದು, ಹೌ ಮೆನಿ ಮೆಂಬರ್ಸ್ ನೇಷನ್ಸ್ ಆರ್ ದೇರ್ ಇನ್ ಕಾಮನ್ವೆಲ್ತ್ ನೇಷನ್? ಓಕೆ, ವೆರಿ ಕ್ಲಿಯರ್. ಹೌ ಮೆನಿ, ಹೌ ಅಂದರೆ ಎಷ್ಟು, ಮೆನಿ, ಹೌ ಮೆನಿ ಅಂದರೆ ಎಷ್ಟು, ಏನು? ಮೆಂಬರ್ಸ್ ನೇಷನ್ ಆರ್ ದೇರ್ ಇನ್ ಕಾಮನ್ವೆಲ್ತ್ ನೇಷನ್ಸ್. ಇದು ವರ್ಲ್ಡ್ ಆರ್ಗನೈಸೇಷನ್ ಅಲ್ಲಿ ಬರುವಂತ ಚಾಪ್ಟರ್. ನಂಬರ್ ಬರೆದ್ರೆ ಮುಗಿತು, ಮತ್ತೇನಿಲ್ಲ. ಮೆಂಬರ್ ಆದಂತಹ ನಂಬರ್ ದೇಶಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 56 ಕಂಟ್ರೀಸ್ಗಳು ಬರ್ತವೆ. ಎಷ್ಟು? 56 ಕಂಟ್ರೀಸ್ಗಳು ಬರ್ತಾವೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್, ಥರ್ಡ್ ಮೇನು ಏನು? ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಈಚ್. ಐದನೇದಕ್ಕೇನು? ವಾಟ್ ವೇರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್? ಭಾರತ ದೇಶ ಸ್ವತಂತ್ರದ ನಂತರ ಎದುರಿಸಿದಂಥ ಸಮಸ್ಯೆಗಳನ್ನ ನಾವು ಇಲ್ಲಿ ಬರಿಬೇಕಾಗುತ್ತೆ. ಐದನೇದಕ್ಕೆ ಆನ್ಸರು. ಸೊ ಕ್ರಿಮಿನಲ್ ರಿಯೋಟ್ಸ್, next formation of government, next production of food, production of food and development of agriculture, development of agriculture, and growth of agriculture, growth of industries, WTH of industries, integration of various provinces, integration of various provinces, VINC. This is the India after faced by
ಪ್ರಾಬ್ಲಮ್ಸ್, ಭಾರತ ದೇಶ ಸ್ವತಂತ್ರ ನಂತರ ಎದುರಿಸಿದಂಥ ಸಮಸ್ಯೆಗಳು. ಅರ್ಥ ಆಯ್ತಾ? ಸೊ ಇವನ್ನ ನೀವು ಒನ್ ಬೈ ಒನ್ ಸ್ಟೆಪ್ ಕೆಳಗಡೆ ಬರ್ಕೊಂತ ಹೋಗ್ಬೇಕು. ನಾನಿಲ್ಲಿ ಎದುರುಗಡೆ ಬರ್ದೇನೆ. ಕ್ರಿಮಿನಲ್ ರೇಟ್ಸ್ ಬರ್ತವೆ, ಫಾರ್ಮೇಷನ್ ಆಫ್ ಗೌರ್ಮೆಂಟ್ ಬರ್ತವೆ, ಪ್ರೊಡಕ್ಷನ್ ಆಫ್ ಫುಡ್ ಬರುತ್ತೆ, ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಬರುತ್ತೆ, ಗ್ರೋತ್ ಆಫ್ ಇಂಡಸ್ಟ್ರೀಸ್, ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಏರಿಯಾಸ್ ಪ್ರೊವಿನ್ಸಸ್, ಇಂಟಗ್ರೇಷನ್. ಓಕೆ. ಸೊ ಸಿಕ್ಸ್ತ್ ಒನ್, ಮೆನ್ಷನ್ ದ ಎನಿ 4 ಹೌಸಿಂಗ್ ಪ್ರೋಗ್ರಾಮ್ಸ್ ಲಾಂಚ್ಡ್ ಬೈ ದ ಗೌರ್ಮೆಂಟ್. ಸರ್ಕಾರ ಕೆಲವು ಹೌಸಿಂಗ್ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿತ್ತು, ಹೌದಾ? ಅಂತಹ ಹೌಸಿಂಗ್ ಪ್ರೋಗ್ರಾಮ್ ಅನ್ನ ಬರೀರಿ ಅಂತ ಹೇಳ. ಮಾಡೆಲ್ ಪೇಪರ್ ಒಂದರಲ್ಲಿ ಕೇಳಿದ್ದ ಒಂದೇ ಆಪ್ಷನ್ ಅವರೇ ಕೊಟ್ಟಿದ್ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ. ನಾವು ಅದನ್ನ ಬಿಡಿಸಿದ್ವಿ. ಯಾರೆಲ್ಲ ಆ ಒಂದು ವಿಡಿಯೋ ನೋಡಿದ್ರೆ ಅವರು ಆರಾಮಾಗಿ ಈಸಿಯಾಗಿ ಈ ಪ್ರಶ್ನೆಗೆ ಉತ್ತರವನ್ನ ಬರೆಯುವಂತರ ಆಗ್ತಾರೆ. ಸೊ ಈಗ 6ನೇ ಕ್ವಶನ್ಗೆ ಆನ್ಸರು ಇಂದಿರಾ ಆವಾಸ್. ಇಂದಿರಾ ಆವಾಸ್ ಯೋಜನಾ. ನೆಕ್ಸ್ಟ್ ಆಶ್ರಯ ಯೋಜನಾ. ನೆಕ್ಸ್ಟ್ ಬಸವ ಯೋಜನಾ. ಅಂಬೇಡ್ಕರ್ ವಾಲ್ಮೀಕಿ ಯೋಜನಾ. ಅಂಬೇಡ್ಕರ್ ವಾಲ್ಮೀಕಿ ಯೋಜನಾ. ಓಕೆ ನೋಡ್ರಿ, ಇಂದಿರಾ ಆವಾಸ್ ಯೋಜನ್, ಆಶ್ರಯ ಯೋಜನ್, ಬಸವ ಯೋಜನ್, ಅಂಬೇಡ್ಕರ್ ವಾಲ್ಮೀಕಿ ಯೋಜನಾ. ಸೊ ಇವು ಈ ಒಂದು ಹೌಸಿಂಗ್ ಪ್ರೋಗ್ರಾಮ್ ಗೋರ್ಮೆಂಟ್ನ ಪ್ರೋಗ್ರಾಮ್ಗಳು. ನೆಕ್ಸ್ಟ್ ಈಗ ನಾವು ಹೋಗ್ತಾ ಇರೋದು 4ನೇ ಮೇನ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ 5 to 6 ಸೆಂಟೆನ್ಸ್ ಈಚ್. ವಾಟ್ ಆರ್ ದ 7th, ವಾಟ್ ಆರ್ ದ ಎಫೆಕ್ಟ್ ಆಫ್ ಕೋಸ್ಟಲ್ ಎರಿಸೋನ್. ಕೋಸ್ಟಲ್ ಎರಿಸೋನ್ ಅಂದ್ರೆ ಗೊತ್ತಾ? ಕಡಲ ಕೊರೆತ ಅಂತ ಕರೀತಾರೆ. ಕಡಲ ಕೊರೆತ. ಓಕೆ. ಸೊ ನೆಕ್ಸ್ಟ್ ನಾವು 4ನೇ ಮೇನ್ ಅಲ್ಲಿ ಬರುವಂತಹ 7ನೇ ಕ್ವೆಶ್ಚನ್ ನೋಡೋಣ. ಓಕೆ. ಫಸ್ಟ್ ಪಾಯಿಂಟ್, large amount of land masses submerged into the sea due to coastal erosion by waves. Coastal erosion by waves. Next point, many house and many house and also property get lost and damaged.
damaged. Next point, there is no there is no prescribed pro forma file case. File case. Next point to loss of beaches. Loss of beaches. Next point ಇಲ್ಲಿ ಮುಂದೆ ಬರೆದ್ಬಿಡ್ತೀನಿ, loss of vegetation and wildlife. Loss of vegetation and wildlife. And okay, this is the answer for coastal erosion effect. Okay, ಕಡಲ ಕೊರೆತದ ಪರಿಣಾಮ OR. ನೋಡ್ರಿ, ಆಲ್ಮೋಸ್ಟ್ ಆಲ್ ಈ ನ್ಯಾಚುರಲ್ ಡಿಸಾಸ್ಟರ್ ಅನ್ನೋ ಚಾಪ್ಟರ್ ಅಲ್ಲಿ ಬರುವಂತದ್ದು ಇದು ಕ್ವಶನ್ಗೆ ಆನ್ಸರ್. ಎಫೆಕ್ಟ್ ಅಂದ್ರೆ ಆಲ್ಮೋಸ್ಟ್ ಆಲ್ ಒಂದೇ ರೀತಿಯಾದಂತಹ ಆನ್ಸರು ಬರುವಂತಹ ವ್ಯವಸ್ಥೆ ಇರುತ್ತೆ. ಓಕೆ, ಅದರಲ್ಲಿ ನೆಕ್ಸ್ಟ್ ವಾಟ್ ಆರ್ ದ ಎಫೆಕ್ಟ್ ಆಫ್ ಅರ್ತ್ ಕ್ವಿಕ್ಸ್ ಕೇಳ. ಭೂಮಿ ಕಂಪನ ಆಗುವುದು ಅರ್ತ್ ಕ್ವಿಕ್ಸ್. ಸೇಮ್ ಆನ್ಸರ್ ರಿಲೇಟೆಡ್ ಇರುತ್ತೆ, OR ಗೆ ಸಂಬಂಧಪಟ್ಟಿದ್ದು. ದ ಲಾಸ್ ಆಫ್ ಲೈಫ್, ದಿ loss of life and destruction of property. Okay, next point, obstruction of transfer. Obstruction of transport. Next point, spread of infection. Spread of infection. Disease. Okay, last point of this question, increase tidal activity. Increase tidal activity, tsunami. Okay, change in the reverse direction. Next point, change in the reverse direction. Okay, this is the effect of earthquakes. Okay, so last 8ನೇ ಕ್ವೆಶ್ಚನ್, ಎಷ್ಟನೇ ಮೀನಿಗೆ ಇದರಲ್ಲಿ ಬರುವಂಥದ್ದು, ವಾಟ್ ಆರ್ ದ ಇನ್ಫಾರ್ಮೇಶನ್ ರಿಕ್ವೈರ್ಡ್ ಬೈ ಎ ಕಂಪ್ಲೇಂಟ್ ಫೈಲ್ಡ್ ವಿತ್ ದ ಕನ್ಸ್ಯೂಮರ್ ಕೋರ್ಟ್. ಓಕೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂಡ್ ಎಜುಕೇಶನ್ ಚಾಪ್ಟರ್ ಬರುವಂಥದ್ದು, ವಾಟ್ ಈಸ್ ದ
ಇನ್ಫಾರ್ಮೇಶನ್ ರಿಕ್ವೈರ್ಡ್ ಎ ಕಂಪ್ಲೇಂಟ್ ಫಿಲ್ಡ್ ವಿತ್ ದ ಕನ್ಸ್ಯೂಮರ್ ಕೋರ್ಟ್. ನೀವು ಒಂದು ಕನ್ಸ್ಯೂಮರ್ ಕೋರ್ಟಿಗೆ ಹೋಗ್ಬೇಕಪ್ಪ ಅಂದರೆ ಯಾವ ರೀತಿಯಾದಂಥ ಸ್ಟೆಪ್ಪನ್ನು ಇಲ್ಲಿ ನಾವು ಕೇಸನ್ನು ಹಾಕೋದ್ರಲ್ಲಿ ಸ್ಟೆಪ್ಗಳಿದ್ದಾವೆ ಅಂತ ಹೇಳ್ತಿದ್ದಾರೆ. ಆ ಒಂದು ಕ್ವಶನ್ಗೆ ಉತ್ತರವನ್ನು ನಾವಿಲ್ಲಿ ಪಾಯಿಂಟ್ಸ್ಗಳ ರೂಪದಲ್ಲಿ ಬರಿಬೇಕಾಗುತ್ತೆ. ಸ್ವಲ್ಪ ನೋಡ್ರಿ ಇಲ್ಲಿ. ದಿ ಕಂಪ್ಲೇಂಟ್ ಮೇ ಬಿ the complaint may be typed one or handwriting. Handwriting. Okay, next question. So next point. The complaint should include the name of person. Okay. Next point. Mentioned clear with address. Mention clearly with address. Next point. There is no fees. There is no fees or stamp duty for the complaint. Duty for the complaint. Next, no advocate or lawyer. No advocate or lawyer. Okay. Next, the particulars of the goods. Particulars of the goods by which the loss has incurred and the amount of loss should be specified clearly. This is the point of the requiring in a complaint filed with the consumer court. Okay, so ಇಷ್ಟು ಪಾಯಿಂಟ್ ಅನ್ನು ನೀವು ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಲಾಸ್ಟ್ 4ನೇ ಕ್ವಶನ್ 5ನೇ ಮೇನಲ್ಲಿ ಬರುವಂತದ್ದು. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಎ ಟು ಸೆಂಟೆನ್ಸ್ ಇಚ್. ವಾಟ್ ಆರ್ ದ ಸೊಲ್ಯೂಷನ್ ಟು ದ ಪ್ರಾಬ್ಲಮ್ ಆಫ್ ಡೌರಿ? ಸೊ ಡೌರಿ ಅಂದ್ರೆ ಗೊತ್ತು ನಿಮಗೆ, ವರದಕ್ಷಿಣೆ. ಏನ್ರಿ
ವರದಕ್ಷಿಣೆ. ಸೊ ಸೊಲ್ಯೂಷನ್ ಅಂತ ಕೇಳೋಣ, ಪರಿಹಾರಗಳು. ಸೊ ಅದಕ್ಕೆ ಭಾಳ ಈಸಿಯಾಗಿದೆ ಪಾಯಿಂಟು. ಎಷ್ಟು 9ನೇದನಪ್ಪ, 9ನೇದು ನಾವು ಇಷ್ಟರಲ್ಲಿ ಸಾಧಿಸ್ಬೇಕು. ನೆಕ್ಸ್ಟ್ ಪೇಜ್ ತಗೋಣಕ್ಕೆ ನೋಡೋಣ. ಪ್ರೊಹಿಬಿಷನ್ ಆಫ್ ಡೌರಿ ಆ್ಯಕ್ಟ್ 1961 ಏನು ಹೇಳ್ರಿ? ಪ್ರೊಹಿಬಿಷನ್ ಆಫ್ ಡೌರಿ ಆ್ಯಕ್ಟ್ of Dowry Act 1961 violate this law. Next point, violate this law Rs 5,000 rupees penalty or sent to jail for 6 months. Okay. Next, this act amendment in 1986. This act amended 1986. Next, so give imprisoned for 5 years. Next, fined 50,000 rupees. 15,000 penalty. Okay. Indian Criminal Procedure Code. Notary Indian Criminal Procedure Code. ಓಕೆ. ಸೊ ಈ ಒಂದು ಕಾಯ್ದೆಯ ಪ್ರಕಾರ ಇಲ್ಲ ಒಂದು ಪಾಯಿಂಟು, ನಾನ್ ಬೇಲೇಬಲ್ and non-negligible offense ENCES. ಓಕೆ, ಅಫೆನ್ಸ್. ಸೊ ಇಷ್ಟು ಈ ಒಂದು ಡೌರಿ ಪ್ರಾಬ್ಲಮ್ ಸೊಲ್ಯೂಷನ್ನು ಪಾಯಿಂಟ್ಸ್ ಆಗಿದ್ದಾವೆ. ಸೊ ನೆಕ್ಸ್ಟು 6ನೇ ಮೇನು, ಆನ್ ದ ಗಿವನ್ ಔಟ್ಲೈನ್ ಆಫ್ ಮ್ಯಾಪ್ ಆಫ್ ಆ್ಯನ್ ಇಂಡಿಯಾ ಲೊಕೇಟೆಡ್ ಆಫ್ ಫಾಲೋಯಿಂಗ್ ಅಂತ ಕೇಳಾನೆ. ಅದರಲ್ಲಿ ಆಪ್ಷನ್ ಇದು 1ನೇದು ಎ ಯಾವುದಿದೆ? ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಬರುತ್ತಪ್ಪ? ಗೊತ್ತಿಲ್ಲನ್ರಿ ಸರ್, ಬೆಂಗಳೂರು, ಕರ್ನಾಟಕ. ಓಕೆ. ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಬರ್ತಪ್ಪ? ಡೆಲ್ಲಿ. ಓಕೆ. ಸೊ ಇಷ್ಟು ನೀವು ಮಾರ್ಕ್ಸ್ ಬರೆದ್ರೆ 2ಕ್ಕೆ 2, 4ಕ್ಕೆ 4, 6ಕ್ಕೆ 6 ಮತ್ತು 4ಕ್ಕೆ 4, 2ಕ್ಕೆ 2 ಮತ್ತು 2ಕ್ಕೆ 2, ಟೋಟಲ್ಲು 20 ಮಾರ್ಕ್ಸ್. ಓಕೆ. ಸೊ ಈ ಒಂದು ಕ್ಲಾಸಲ್ಲಿ ನಾವು SLC FF4ಗೆ ಸಂಬಂಧಪಟ್ಟಂಥ ಶಿವಮೊಗ್ಗ ಜಿಲ್ಲೆಯ ಇಂಗ್ಲೀಷ್ ಮೀಡಿಯಂ ಸೋಷಿಯಲ್ ಸೈನ್ಸ್ನ ಕ್ವೆಶನ್ ಆನ್ಸರ್ನ ಬಿಡಿಸಿದ್ದೀವಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಸಿಗೋಣ.